ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಏನು ಟಾಪಿಕ್ ಅಂದರೆ ಅಕ್ಕಿಗಳನ್ನ ಹೆಂಗೆ ಕಳ್ಳ ಮಾಡೋದು ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರು ಮೊದಲನೇ ಸರಿ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ. ಆಗ ಬೇಗ ವಿಡಿಯೋ ನೋಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಹಂಗೆ ನೋಡಿ, ಇಲ್ಲಿ ನಮ್ಮ ಬಟನ್ ಆರಿಸಿದ್ದೀನಿ ಸಿಂಗಲಾಗೆ. ಒಂದು 3/4 ಗಂಟೆ ಆಗಿದೆ. ಹಂಗೆ ಬೆಳಿಗ್ಗೆ ಅಕ್ಕಿಗಳನ್ನೆಲ್ಲ ಛತ್ರಿ ಮೇಲೆ ಬಿಟ್ಟಿದೆ ನೋಡಿ, ಪ್ರೂಫಿಗೆ ಇದೆ ಸಮಯ ಇದೆ ಸಾಕ್ಷಿ. ಈಗ ಛತ್ರಿ ಎಲ್ಲ ಇಲ್ಲಿ ಸೆಟ್ ಮಾಡಬೇಕು. ಹಂಗೆ ಇರಿ ಫ್ರೆಂಡ್ಸ್, ಹಿಂಗೆ ಪಟ್ಟ ಅಂತ ಹಿಂಗೆ ಮಾಡ್ತೀನಿ, ಇರಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಛತ್ರಿನ ಈ ಕಡೆ ನಿಲ್ಸಿದ್ದೀನಿ. ಹಂಗೆ ಇಲ್ಲಿ ಪಟಾನು ಇನ್ನೇನು ಇಳಿಯೋಕೆ ಬರ್ತೈತೆ. ಪಟ ಅಂದರೆ ನಮ್ಮದು ಮಾಮೂಲಿ ರೇಗ್ದಾರ್ ಇತ್ತಲ್ಲ, ರೇಗ್ದಾರ್ ಪಟ ಅದೇ ಇದು. ನಾನು ಇನ್ನೂ ಪಟ ಅಂತ ಅಂತಿದ್ದೀನಿ. ಆಗಲೇ ದಸ್ತಾಗೋಗೈತೆ ಆಗಲೇ. ಈಗ ಇನ್ನೂ 2 ಪಟಗಳನ್ನ ಕಳ್ಳ ಮಾಡಬೇಕು ನೋಡಿ, ಇಲ್ಲಿದ್ದಾವೆ. ಮತ್ತು ಇದು ಮಗ್ಸಿ ಆರ್ಸೋಕೆ ಹೋದರೆ ಈಗ ಹೊಂಟೋಯ್ತವೆ ಮೇಲಕ್ಕೆ, ಫುಲ್ ಪಿನ್ ಆಗಿಬಿಡ್ತವೆ. ಇವತ್ತು ಟೈಮ್ ಬೇರೆ ಆಗೋಗೈದು 4:15. ಈಗ ಛತ್ರಿ ಮೇಲೆ ಬಿಟ್ಕೊಳ್ಳೋದ ಬನ್ನಿ. ಇವೆರಡು ಬಿಡ್ಕೋಬೇಕು, ಇವೆರಡು ಛತ್ರಿ ಮೇಲೆ ಬಿಡಬೇಕು. ಇನ್ನು ಇವೆಲ್ಲ ಏನು ಮಾಡೋಣ, ಏನು ಒಂದು ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ. ಈಗ ಇದೊಂದು ಛತ್ರಿಗೆ ಬಿಟ್ಬಿಟ್ಟು ನಿಮಗೆಲ್ಲ ಮಾತಾಡೋದ. ಫ್ರೆಂಡ್ಸ್ ನೋಡಿ, ಪಟಗಳನ್ನ ಇಟ್ಕೊಂಡಿದ್ದೀನಿ. ಇದ್ರದ್ದು ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡಿ, ಇವೆರಡ್ರದ್ದು ನೋಡಿ ಫ್ರೆಂಡ್ಸ್ ಹೆಂಗಿದೆ ಏನು ಒಂಚೂರು ಎಲ್ಲ ಕಮೆಂಟ್ ಮಾಡಿ. ಇದು ಯಾವುದ್ರದ್ದು ಪಟ ಅಂದರೆ ಮಕ್ಷಿದು ಪಟ. ಇವೆರಡೂ ನೋಡಿ ಯಾವ ಥರ ಬಂದೈತೆ. ಇದು ನೋಡಿ ಪಟ ನೋಡಿ ಎಷ್ಟು ಹೆಂಗೆ ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡಿ ಯಾವ ಥರ ಬಂದೈತೆ ಅಂದರೆ ಮಸ್ತಾಗಿ ಬಂದೈತೆ ಮಾತ್ರ. ಈಗ ಬನ್ನಿ ಛತ್ರಿ ಮೇಲೆ ಹೋಗಿ ತಗೊಂಡು ಬಿಡೋದ. ಇದಕ್ಕೆ ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ, ಚೆನ್ನಾಗಿ ಬಂದೈತೆ ಅಂತ ನೋಡಿ. ಲಾಸ್ಟ್ 4 ರೆಕ್ಕೆ ಬಿಟ್ಟು ಹೊಡೆದಿದ್ದೀವಿ. ಇದು ನೋಡಿ ಇವತ್ತು ಫುಲ್ಲು ಇವತ್ತು ಭಾನುವಾರ ಆಯ್ತಲ್ಲ, ರಜಾ ಬೇರೆ ಇತ್ತು. ಅದಕ್ಕೆ ಒಂದು 3 ಅವರ್ ಛತ್ರಿ ಮೇಲೆ ಒಣಗಿಸ್ಬಿಟ್ಟಿದ್ದೀನಿ. ಇನ್ನು ಆಚೆಗಡೆ ಅಕ್ಕಿಗಳನ್ನ ಬಿಟ್ಟರೆ ಕೆಳಗೆ ಇಳಿದ್ಬಿಡ್ತಾವೆ ಪಟಗಳನ್ನ. ಏನಾರ ಒಂದು ಮಾಡಬೇಕು. ಇಲ್ಲ ಇದೆ ಅದನ್ನೆಲ್ಲ ಉಡಾನ್ಗೆ ಹಾಕ್ಬಿಟ್ಟು, ಉಡಾನ್ಗಿಲ್ಲ ಎಲ್ಲ ಒಂಥರ ಹಾಕಿ ಆಮೇಲೆ ಗೂಡೆಲ್ಲ ಕ್ಲೀನ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಗೂಡೆಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ನಾನು ಅಕ್ಕಿಗಳನ್ನ ಎಲ್ಲಿ ಬಿಟ್ಟಿದ್ದೀನಿ ಅಂತ ನಿಮಗೆ ಯೋಚನೆ ಆಯ್ತಿದ್ರೆ ನನಗೆ ಯೋಚನೆ ಮಾಡ್ತೀರಿ, ತೋರಿಸ್ತೀನಿ. ಟಂಟಣ ನೋಡಿ, ಎಲ್ಲ ಅಕ್ಕಿಗಳೆಲ್ಲ ಇಲ್ಲೇ ಬಿಟ್ಟಿದ್ದೀನಿ. ಯಾವುದು ಜಂಗ್ಲಿ ಬೇರೆ ಬಂದ್ಬಿಟ್ಟೈತೆ ನೋಡಿ. ಇಲ್ಲೇ ಅಕ್ಕಿಗಳೆಲ್ಲ ಆಚೆಗಡೆ ಬಿಟ್ಟಿದ್ದೀನಿ. ಪಟಗಳು ಆರಾಮಾಗಿ ಮಣ್ಣೆಲ್ಲ ತಿನ್ಕೊಂಡಿದ್ದಾವೆ ಓಡಾಡ್ಕೊಂಡು. ಆಮೇಲೆ ಅಲ್ಲಿ ರೇಗ್ದಾರು ಮತ್ತು ಸ್ಯಾಟಿನು ರಾಗಿ ಹಾಕಿದೆ, ರಾಗಿ ತಿಂತಿದ್ದಾವೆ. ಛತ್ರಿ ಮೇಲಿಂದ ನಾನು ಏನು ಇಳಿಸೇ ಇರಲಿಲ್ಲ. ಇವೆರಡು ಅಕ್ಕಿ ಪಟನು ಅದೇ ಬಂದವೆ. ಅದೇ ಥರ ರೂಢಿ ಮಾಡಿಕೊಂಡ್ರೆ ನಮಗೇನು ಬೆನಿಫಿಟ್ ಅಂದರೆ, ಎಲ್ಲರ ಬೇರೆ ಕಡೆ ಬಿಲ್ಡಿಂಗ್ ಮೇಲೆ ಕೂತ್ಕೊಂಡ್ರೆ, ಟವರ್ ಮೇಲೆ ಕೂತ್ಕೊಂಡ್ರೆ ಅಕ್ಕಿಗಳು ನೋಡಿದ ತಕ್ಷಣ ಬಂದ್ಬಿಡ್ತವೆ. ಆ ಥರ ಇದು ಮಾಡ್ಕೊಳ್ಳಿ. ನಾವು ಹೋಸಲಿ ಎಷ್ಟು ಒಂದು 2 ದಿವಸ 3 ದಿವಸ ಹಿಂದೆ ಟವರ್ ಮೇಲೆ ಹೋಗಿ ಕುತ್ಕೊಬಿಟ್ಟಿತ್ತು ಪಟ, ಬರ್ತಾನೆ ಇರಲಿಲ್ಲ. ಆಮೇಲೆ ನೈಟ್ ಬೇರೆ ಆಗಿತ್ತು, ಕತ್ಲೆ ಬೇರೆ ಆಗಿತ್ತು, ಮತ್ತು ಮಳೆ ಬೇರೆ ಬರ್ತಿತ್ತಲ್ಲ, ಆವಾಗ ಇಳ್ದೈತೆ. ಇಲ್ಲ ಅಂದರೆ ಇಳಿತಾನೆ ಇರಲಿಲ್ಲ. ಅದು ಇಲ್ಲಿ ಈಗ ನಾನು ತೋರಿಸ್ತಿದ್ದೀನಲ್ವ, ಅಲ್ಲಿಂದ ಮೇಲೆ ಇಲ್ಲಿಗೆ, ಆಮೇಲೆ ಹಂಗಂಗೆ ಮೇಲೆ ರೈದ್ ಆಯ್ತಾನೆ ಐತೆ. ಕೆಳಗಂತೂ ದಬ್ಬಕ್ಕೆ ಆಗ್ತಿಲ್ಲ ಪಟಕೈಯಲ್ಲಿ. ಆಮೇಲೆ ಮಳೆ ಬೇರೆ ಬರ್ತಿತ್ತಲ್ವ, ಆವಾಗ ಕಷ್ಟಪಟ್ಟು ಬಂದೈತೆ ಹೆಂಗೋ. ಇಲ್ಲ ಅಂದರೆ ಅದನ್ನು ಬಾಯ್ ಅಂತ ಕಳಿಸ್ಕೊಡ್ಬೇಕಿತ್ತು ಅವತ್ತೇನೆ. ಬನ್ನಿ, ಈಗ ಅದನ್ನು ಹೆಂಗೋ ನಂಬಿಕೆ ಇಕ್ಕಿದ್ದೀನಿ ಅಂದರೆ ಏನೋ ಒಂದು ಸ್ವಲ್ಪ ಆರು ಇಳಿಯುತ್ತೆ, ಎಲ್ಲೂ ಕಳೆದೋಗಲ್ಲ ಅಂತ ಆ ಥರ ನಂಬಿಕೆ ಇಕ್ಕಿದ್ದೀನಿ. ಎಲ್ಲೂ ಹೋಗ್ದಲ್ಲ ಇದ್ದು ಹಾರ್ಕೊಂಡು ಬಂದು ಮನೆಗೆ ಇಳಿದ್ರೆ ಸಾಕು ನನಗೆ. ನೋಡಿ ಇಲ್ಲಿ ಜಂಗ್ಲಿ ಇದೆ. ಜಂಗ್ಲಿ ಯಾಕೆ ಬಂದೈತೆ ಅಂದರೆ ರಾಗಿ ಎಲ್ಲ ಹಾಕಿರ್ತೀನಲ್ಲ, ತಿನ್ಕೊಂಡು ಹೋಗಿ ಬಂದಿರುತ್ತೆ. ಮತ್ತು ಏನಾರ ವೀಡಿಯೋ ಬೇಕಂದರೆ ಕಮೆಂಟ್ ಇಲ್ಲ ಪರ್ಸ್ನಲ್ ಮೆಸೇಜ್ ಮಾಡಿ, ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ.
ಹಂಗೆ ಏನು ವೀಡಿಯೋ ಚೆನ್ನಾಗಿ ಮಾಡ್ತಾಯಿದ್ದೀನ ಚೆನ್ನಾಗಿ ಮಾಡ್ತಿಲ್ವಾ ಅಂತೆಲ್ಲ ಸ್ವಲ್ಪ ಕಮೆಂಟೆಲ್ಲ ಮಾಡಿ ಫ್ರೆಂಡ್ಸ್. ಅವಾಗಲೇ ನನಗೆ ವೀಡಿಯೋ ಬಿಡೋಕ್ಕೆ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ಯಾರೋ ಅಕ್ಕಿಗಳು ಬಿಟ್ಟಿದ್ದಾರೆ, ಈಗ ನಾನು ಒಂದು ಬಿಡ್ತೀನಿ, ಏನಾಗುತ್ತೋ ನೋಡ. ಅಯ್ಯೋ ಇದೇ ಟೈಮಿಗೆ ಅಕ್ಕಿ ಕೈ ಸಿಗಲ್ಲ, ಇಲ್ಲ ಅಂದರೆ ಬಾ. ಪಕ್ಷಿ ಅಲ್ಲಿ ರಚಿಕೆ ಎದೊಳ್ತು, ಯಾರ್ದು ಅದು ಅಕ್ಕಿ ಅಂತ ಗೊತ್ತಾಗಿಲ್ಲ. ಆಗಲ ಬಿಡಿ, ಆಗಲ ಅಲ್ಲಿ ಗಂಟ ಹೊಂಟೋಗೈತೆ ನೋಡಿ, ಅಲ್ಲೋಗಿ ಆರ್ತೈತೆ. ಇನ್ನು ಅಕ್ಕಿ ಆರಿಸ್ಬಿಟ್ಟು ಏನು ಪ್ರಯೋಜನ? ಇಲ್ಲ ಇಲ್ಲೇ ಆರ್ತೈತೆ ಫ್ರೆಂಡ್ಸ್, 2 ಅಕ್ಕಿನೂ. ಈಗ ಇನ್ನೊಂದು ಅಕ್ಕಿನೂ ಮಕ್ಷಿನೂ ಬಿಡಿಸಿ ಎಸಿತೀನಿ ನೋಡಿ. ಈಗ ಮನೆ ಮೇಲೆ ಆರ್ತೈತೆ ನೋಡಿ. ಎರಡು ಬಾರಿಸ್ತೈತೆ. ಯಾರ್ದೋ ಬಿಟ್ಟಿದ್ದಾರೆ ಅಲ್ಲ, ಹೋಯ್ತಾಯ್ತು ಅದ್ರ ಪಾಡಿಗೆ ಅದು ಹಾರ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಆರ್ತೈತೆ. ಸಿಂಗಲ್ ಆಗಿಬಿಟ್ಟಿದ್ರೆ ಇಳಿದ್ಬಿಡ್ತಿತ್ತು, ಸಿಂಗಲ್ ಆಗಿ ಬಿಟ್ಟಿಲ್ವಲ್ಲ, ಅವರು ಜೊತೆ ಹೊಡೆದಿದ್ದಾರೆ ಬಿಡಿ. ಇನ್ನು ನೋಡಿ ಎಷ್ಟಿತ್ತೆ, ಒಂದೇ ನಿಮಿಷ, 1 ನಿಮಿಷನೂ ಆಗಿಲ್ಲ, ಆಗಲೇ ಕಚ್ಕೊಳಕ್ಕೆ ಹೋಯ್ತಾವೆ. ನನಗೀಗ ಆರ್ಸಕ್ಕೆ ಟೈಮ್ ಇಲ್ಲ. ಚಮಕಾಯಿಸಿ ಇಳಿಸ್ಕೊಬಿಡ್ಬೇಕು ಅಕ್ಕಿಗಳನ್ನ, ಇಲ್ಲ ಅಂದರೆ ಸುಮ್ಮನೆ ಕೆಲಸ ಕೊಟ್ಬಿಡ್ತವೆ. ನೋಡಿ ಪಟಾಕಿ ಅಂತಿರೋದು ಮಸ್ತಾಗಿ ಅವತ್ತು ಇಳ್ಬೇಕಾರೆ. ಬಾ ನೋಡಿ ಮಕ್ಷಿ ಎಷ್ಟು ಜುಪ್ಪಿ ಕಟ್ತೈತೆ. ಈಗ ಹಂಗೆ ಇನ್ನೊಂದು ನೋಡಿ, ನಮ್ಮಕ್ಕಿ ನಾನೇ ಚಮಕಾಯ್ಸಂಗೆ ಆಗೋಗೈತೆ. ಬಾ ಬಾ ಏಯ್ ಗಾಳಿ ಜಾಸ್ತಿ ಬರ್ತೈತೆ ಫ್ರೆಂಡ್ಸ್ ನೋಡಿ. ಅದು ಗಾಳಿ ಫುಲ್ ಜೋರಾಯ್ತೈತೆ. ಚಮಕಾಯ್ಸದ ಬೇಡವಾ, ಏನು ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್.